ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಹಾರ ಪದ್ಧತಿ ಅಥವಾ ನಾವು ಅನುಸರಿಸುವ ಕ್ರಮಗಳಿಂದ ಮನುಷ್ಯರು ದೀರ್ಘಾವಧಿ ಬದುಕುವ ರೇಷಿಯೋ ಕಡಿಮೆ ಆಗ್ತಾ ಬರ್ತಿದೆ. ಅಂತಹದ್ರಲ್ಲಿ ದೀರ್ಘಾವಧಿ ಅಂದ್ರೆ 80ರ ಆಸುಪಾಸು ಅಂದ್ರೆ ಅದೇ ಹೆಚ್ಚು. ಆದ್ರೆ ಅದನ್ನ ಮೀರಿ ಶತಕದತ್ತ ಸಾಗಿದ್ರೆ ಆರೋಗ್ಯ ಕೇಳಬೇಕಾ? ಹಾಗಂತ ಆರೋಗ್ಯವಂತರು ಇದ್ದಾರೇನೋ, ಆದ್ರೆ ತುಂಬಾ ವಿರಳ. ಆ ವಯಸ್ಸಿನಲ್ಲಿ ಏನಾದರೂ ಕೈಕಾಲುಗಳಿಗೆ ಏಟಾದ್ರಂತೂ ಅವರ ಕತೆ ಮುಗಿದಂಗೇನೆ. ಆದರೆ ಹಾಸನದ ಚನ್ನರಾಯಪಟ್ಟಣದಲ್ಲಿರುವ ಗ್ರಾಸ್ ಲೈಫ್ ಆಸ್ಪತ್ರೆಯವರು ಶತಾಯುಷಿ 102 ವರ್ಷದ ವ್ಯಕ್ತಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವ ಮೂಲಕ ಯಶಸ್ವಿಯಾಗಿದ್ದಾರೆ. ಹೌದು, ಚನ್ನರಾಯಪಟ್ಟಣ ತಾಲೂಕಿನ ದೇವಿಗೆರೆ ಎಂಬ ಗ್ರಾಮದ 102 ವರ್ಷದ ವ್ಯಕ್ತಿಯಾದ ದೇವೇಗೌಡ ಎಂಬುವರಿಗೆ ಹಿಪ್ ಜಾಯಿಂಟ್ ಸರ್ಜರಿಯನ್ನ ಡಾಕ್ಟರ್ ಸಂದೀಪ್ ನೇತೃತ್ವದ ತಂಡ ಯಶಸ್ವಿಗೊಳಿಸಿದೆ. ಈ ಮುಂಚೆ ಈ ವ್ಯಕ್ತಿ ನಾರ್ಮಲ್ ಆಗಿ ತಿರುಗಾಟವನ್ನ ಮಾಡ್ತಿದ್ರಂತೆ. ಆದರೆ ಕೆಳಗೆ ಬಿದ್ದು ಏಟಾಗಿದೆ. ಏಟಾದ ಮೇಲೆ ಕುಳಿತರೆ ಮೇಲಿಳಿದ ಪರಿಸ್ಥಿತಿ ತಲುಪಿದ್ದಾರೆ. ನಮ್ಮ ಮನೆಗಳಲ್ಲಿ 80ರ ಆಸುಪಾಸಿನ ವೃದ್ಧರು ಕಷ್ಟಪಡ್ತಿದ್ರೆ ಅವ್ರನ್ನ ನೋಡೋಕೆ ನಮಗೊಂಥರ ಆಗುತ್ತೆ. ಅಂತಹದ್ರಲ್ಲಿ 102 ವರ್ಷದ ವ್ಯಕ್ತಿ ನರಳಾಟ ಕೇಳಬೇಕಾ? ಒಂದು ವಾರ ಚಿಂತಾಜನಕ ಪರಿಸ್ಥಿತಿಯ ನಡುವೆ ಗ್ರಾಸ್ ಲೈಫ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆದರೆ ಡಾಕ್ಟರ್ಗಳಿಗೆ ಅದೊಂಥರ ಚಾಲೆಂಜ್, ಟಾಸ್ಕ್. ಆ ವಯಸ್ಸಿನಲ್ಲಿ ಶಸ್ತ್ರಚಿಕಿತ್ಸೆ ಯಶಸ್ವಿ ರೇಟ್ ಕಡಿಮೆ. ಆದರೆ ಡಾಕ್ಟರ್ ಸಂದೀಪ್ ನೇತೃತ್ವದ ತಂಡ ಧೈರ್ಯ ಮಾಡಿ ಸರ್ಜರಿಯನ್ನು ಯಶಸ್ವಿಗೊಳಿಸಿದ್ದಾರೆ. ಸದ್ಯ ಆ ಶತಾಯುಷಿ ವ್ಯಕ್ತಿ ತುಂಬಾ ಖುಷಿಯಾಗಿದ್ದು ಮನೆಯವರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಆಸ್ಪತ್ರೆಗೆ 102 ವರ್ಷದ ದೇವೇಗೌಡ ಅಂತ ಒಬ್ರು ಪೇಷಂಟ್ ಬಂದಿದ್ರು. ಸೊಂಟದ ಮೂಳೆ ಮುರಿದಿತ್ತು, ಅಂದರೆ ಹಿಪ್ ಜಾಯಿಂಟ್ ಬೋನ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ. ಆ ಮೂಳೆ ಮುರಿಯೋದು ಆ ಏಜಲ್ಲಿ ಅಂದರೆ 70 ವರ್ಷ 60 ವರ್ಷ ಮೇಲ್ಪಟ್ಟವ್ರಿಗೆ ಕಾಮನ್ ಆಗಿ ಮುರಿಯುತ್ತೆ. ಈಗ ಮುರಿದಾಗ ಸರ್ಜರಿ ಮಾಡೋದು ಬೇಕೋ ಬೇಡವೋ ಅನ್ನೋದು ಆ ಏಜ್ ಆಗಿದೆ ಅನ್ನೋ ಗೊಂದಲ ಇರ್ತದೆ ಜನರಿಗೆ. ಪೇಷಂಟ್ ಅಟೆಂಡೆನ್ಸು ಅದೇ ಗೊಂದಲದಲ್ಲಿದ್ದರು. ಮಾಡಬೇಕಾ ಬೇಡವಾ, ಮಾಡೋಂಗಿಲ್ವಾ ಅಂತ. ನಾವು ಇಲ್ಲ ಮಾಡಬೇಕಾಗುತ್ತೆ, ಮಾಡಿದ್ರೇ ಅವ್ರಿಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಚೆನ್ನಾಗಿರೋದು, ನಡೆಯೋದು, ಕೂರೋದು ಎಲ್ಲ ಆಗುತ್ತೆ. ಇಲ್ಲ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಮಲಗಿ ಬೆಡ್ ಸೋರ್ಸ್ ಅಂತ ಹೇಳ್ತೀವಿ, ಗಾಯಗಳಾಗೋದು, ಚೆಸ್ಟ್ ಇನ್ಫೆಕ್ಷನ್ಸ್ ಆಗೋದು, ಫಿಸಿಕಲಿ ಮೆಂಟಲಿ ಡಿಸ್ಟರ್ಬ್ ಆಗಿ ಅವ್ರಿಗೆ ಫೈನಲಿ ಡೆತ್ ಆಗೋ ಚಾನ್ಸಸ್ ಇರ್ತದೆ. ಸೊ ನಾವು ಅವ್ರಿಗೆ ಎಲ್ಲ ಕನ್ವಿನ್ಸ್ ಮಾಡಿ ಸರ್ಜರಿಗೆಲ್ಲ ಪ್ರಿಪೇರ್ ಮಾಡಿದ್ವಿ. ನಮ್ಮ ಅನಸ್ಥೆಟಿಸ್ಟ್ ಸಪೋರ್ಟು, ನಮ್ಮ ಮೆಡಿಕಲ್ ಟೀಮು, ನಮಗೆ ಅಸಿಸ್ಟ್ ಎಲ್ಲ ತೊಗೊಂಡು ಕ್ಲೀನಾಗಿ ಅವ್ರಿಗೆಲ್ಲ ಧೈರ್ಯ ಕೊಟ್ಟು ನಾವು ಪೇಷಂಟ್ ಕಂಡೀಷನ್ ಎಲ್ಲ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಅನಾಲಿಸಿಸ್ ಮಾಡಿಸಿ, ಪೇಷಂಟ್ ಓಲ್ಡ್ ಏಜ್ ಆಗಿದ್ರು ಸ್ವಲ್ಪ ಮೆಂಟಲಿ ಆ್ಯಂಡ್ ಫಿಸಿಕಲಿ ಸ್ವಲ್ಪ ಫಿಟ್ ಇರೋದ್ರಿಂದ ಅವ್ರನ್ನ ಸರ್ಜರಿ ಮಾಡಿ ಸಕ್ಸಸ್ ಆಗಿದೆ. ಜೊತೆಗೆ ಈಗ ಅವರು ವಾಕರ್ ಹಿಡ್ಕೊಂಡು ನಡೆಯೋ ಕಂಡೀಷನಲ್ಲಿದ್ದಾರೆ. ಸೊ 102 ವರ್ಷದವರು ಅಂತ ಏನು ಇದು ಮಾಡೋಂಗಿಲ್ಲ. ಎಷ್ಟೇ ಏಜ್ ಆದ್ರೂ ಅವ್ರಿಗೆ ಮೆಂಟಲಿ ಮತ್ತು ಫಿಸಿಕಲಿ ಮತ್ತೆ ಸ್ಟೇಬಲ್ ಮಾಡಿ ಅವ್ರನ್ನ ನಡೆಯಂಗೆ ಮಾಡಿದ್ದೀವಿ. ಸೊ ಹಾಗಾಗಿ ಜನಗಳಿಗೆ ಏನು ಸಂದೇಶ ಅಂತ ಅಂದರೆ, ಏಜಿಂದ ಸರ್ಜರಿಗೆ ಹಿಂದೆ ಹೋಗಬಾರ್ದು, ಏನು ಬೇಕು ಅದನ್ನು ಮಾಡಿದರೆ ಉತ್ತಮ ಅಂತ ಹೇಳ್ತೀವಿ. ಕೇಳಿದ್ರಲ್ಲ, ವಯಸ್ಸು ಎಷ್ಟೇ ಆಗಿರಲಿ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಎಲ್ಲರೂ ಸಮಾನರೇ. ವಯಸ್ಸಾಗಿದೆ ಎಂದು ವೃದ್ಧರನ್ನು ಕಡೆಗಣಿಸದೆ ಎಲ್ಲರಿಗೂ ಸೂಕ್ತ ಚಿಕಿತ್ಸೆ ನೀಡುವುದು ನಮ್ಮ ಆದ್ಯ ಕರ್ತವ್ಯ ಅಂತಾರೆ ಡಾಕ್ಟರ್ ಸಂದೀಪ್. ಅದೇನೇ ಇರಲಿ, ವಯಸ್ಸಾಗಿರುವ ವೃದ್ಧರನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ ಯಶಸ್ಸು ಕಾಣುವುದು ಅಷ್ಟು ಸುಲಭದ ಮಾತೇನೂ ಅಲ್ಲ. ಹೀಗಿರುವಾಗ ಇವರ ಕಾರ್ಯವೈಖರಿಗೆ ನಮ್ಮದೊಂದು ಬೆಸ್ಟ್ ಆಫ್ ಲಕ್.